ಹಲೋ, ಹಾಯ್ ಪ್ರಿಯ ಬಂಧುಗಳೇ, ನಮಸ್ಕಾರ. ನಾನು ಪ್ರಭು PR ಅಂದ್ಬಿಟ್ಟು ಅಡ್ವೊಕೇಟು, ಬೆಂಗಳೂರಿನಲ್ಲಿ ವಾಸವಾಗಿದ್ದೀನಿ. ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಪ್ರತಿ ಎಪಿಸೋಡಲ್ಲೂ ಒಂದೊಂದು ವಿಷಯನ ತಂದಿಟ್ಟು ನಿಮ್ಮ ಮುಂದೆ ಇಡಬೇಕು ಅಂದ್ಬಿಟ್ಟು ಒಂದು ಇದರಿಂದ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ವೀಕ್ಷಿಸಿ. ಅದಕ್ಕಿಂತ ಮುಂಚೆ ನಾವು ನಮ್ಮ ಜನ್ಮದಾತರಿಗೆ ವಂದನೆ ಮಾಡ್ತಾ, ಪಿತೃಗಳಿಗೆ ವಂದನೆ ಮಾಡ್ತಾ, ಗುರುಗಳಿಗೆ ವಂದನೆ ಮಾಡ್ತಾ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪಿತೃದೇವೋ ಭವ, ಮಾತೃದೇವೋ ಭವ, ಆಚಾರ್ಯ ದೇವೋ ಭವ, ಅನ್ನದಾತ ಸುಖೀ ಭವ, ಆಶ್ರಯದಾತ ಸುಖೀ ಭವ, ಲೋಕಾ ಸಮಸ್ತ ಸನ್ಮಂಗಳಾನಿ ಭವಂತು. ಇಲ್ಲಿ ವಿಶಿಷ್ಟವಾಗಿ ನಾನು ಆಶ್ರಯದಾತ, ಅನ್ನದಾತ ಅಂತ ಹೇಳಿದೆ. ಅದು ಇಷ್ಟೇ. ಅನ್ನದಾತ ಅಂದರೆ ನಮಗೆ ಊಟ, ಪ್ರತಿ ದಿವಸ ನಾವು ಊಟ ಮಾಡ್ತೀವಲ್ಲ, ದಾತ ಅನ್ನ, ರೈತ. ಆ ರೈತನಿಗೆ ನಮಸ್ಕಾರ ಮಾಡ್ತಾ, ಮತ್ತೆ ನಾವೆಲ್ಲೋ ಇರ್ತೀವಿ, ಬೆಂಗಳೂರಿಗೆ ಬರ್ತೀವಿ, ಇಲ್ಲ ಇನ್ನೊಂದು ಕಡೆ ಹೋಗ್ತೀವಿ, ಮೆಡ್ರಾಸ್ಗೆ ಹೋಗ್ತೀವಿ, ಮುಂಬೈಗೆ ಹೋಗ್ತೀವಿ. ಎಲ್ಲೇ ಹೋದ್ರೂ ನಮ್ಮನ್ನು ಅವ್ರ ಬಂಧುಗಳ ಥರ ಕಾಣಿಸಿ ನಮ್ಗೆ ಆಶ್ರಯ ಕೊಡ್ತಾರಲ್ವ, ಓನರ್ಸ್, ಆಶ್ರಯದಾತ, ಅವರಿಗೆ ವಂದಿಸ್ತಾ ಈ ಒಂದು ವಿಡಿಯೋನ ನಾನು ನಿಮ್ಮ ಮುಂದೆ ಇಡೋಕ್ಕೆ ಪ್ರಯತ್ನ ಮಾಡಿ. ಇವತ್ತಿನ ಸಬ್ಜೆಕ್ಟ್ ಏನಪ್ಪ ಅಂತಂದರೆ, ನಮ್ಮ ಲೀಗಲ್ ಟರ್ಮಿನಾಲಜಿ, ಲೀಗಲ್ ಟರ್ಮ್. ನಾನು ಒಬ್ಬ ಅಡ್ವೊಕೇಟ್ ಆಗಿದ್ದು ನಾನು ಬೇರೆ ಏನು ಮಾತಾಡೋಕ್ಕಾಗುತ್ತೆ ಹೇಳಿ? ನನಗೆ ಗೊತ್ತಿರೋ ವಿಷಯಗಳನ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ. ಏನು ಅಂದರೆ, ಪ್ರತಿಯೊಬ್ಬರಿಗೂ ಎಲ್ಲ ಗೊತ್ತಿರುತ್ತೆ. ಕೆಲವರಿಗೆ ಗೊತ್ತಿಲ್ಲದೆ ಇರೋ ಸಂದರ್ಭದಲ್ಲಿ ಈ ಒಂದು ವಿಷಯ ಅವರಿಗೆ ಅರ್ಥ ಆಗೋ ಥರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಪ್ರಮುಖವಾದ ವಿಷಯ ಪ್ಲೀ ಆಫ್ ಅಲಿಬಿ ಅಂತೀವಿ. ನೀವು ಕೇಳಿರ್ಬೋದು. ಪ್ಲೀ ಆಫ್ ಅಲಿಬಿ ಅಂದರೆ, ಒಂದು ಉದಾಹರಣೆ ನಾನು ಹೇಳ್ತೀನಿ. ಇದು ಕ್ರಿಮಿನಲ್ ಕೇಸುಗಳಲ್ಲಿ ಬರುತ್ತೆ. ಈ ಒಂದು ಕಂಟೆನ್ಷನ್ನು ಕ್ರಿಮಿನಲ್ ಕೇಸುಗಳಲ್ಲಿ ಮಾತ್ರ ನಾವು ಉಪಯೋಗಿಸ್ತೀವಿ, ಪ್ಲೀ ಆಫ್ ಅಲಿಬಿ ಅಂದ್ಬಿಟ್ಟು. ಪ್ಲೀ ಆಫ್ ಅಲಿಬಿ ಅಂತಂದರೆ ಏನಪ್ಪ ಅಂತಂದರೆ, ನಾನು ಉದಾಹರಣೆ ಸಮೇತ ನಿಮಗೆ ಹೇಳ್ತೀನಿ, ನಿಮಗೆ ತುಂಬ ಅರ್ಥ ಆಗುತ್ತೆ. ಉದಾಹರಣೆಗೆ ನಾನು ಒಂದು ಕಡೆ ಇರ್ತೀನಿ, ಎಲ್ಲಿ ಧರ್ಮಸ್ಥಳನೋ, ಮುಂಬೈಯಲ್ಲೋ, ಮೆಡ್ರಾಸಲ್ಲೋ ನಾನು ಒಂದು ಕೆಲಸದಲ್ಲಿ ಬ್ಯುಸಿಯಾಗಿರ್ತೀನಿ. ಆಗಿನ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ನನ್ನ ಮೇಲೆ ಒಂದು ಕೇಸು ಪೊಲೀಸ್ನವರು ಪುಟಪ್ ಮಾಡ್ತಾರೆ. ಆಗ ನಾನು ಎಲ್ಲೋ ಇರ್ತೀನಿ, ನನ್ನ ಮೇಲೆ ಒಂದು ಗುರುತರವಾದ ಅಪರಾಧ ಹೊರಿಸಿ ಒಂದು ಕ್ರಿಮಿನಲ್ ಕೇಸ್ನ ಚಾರ್ಜ್ ಶೀಟ್ ಮಾಡ್ತಾರೆ. ಆಗ ನಾನು ಏನು ಮಾಡಬೇಕು? ಪ್ಲೀ ಆಫ್ ಅಲಿಬಿ ಅನ್ನೋದನ್ನು ನನಗೆ ಇದಾಗುತ್ತೆ. ನಾನು ಮೆಡ್ರಾಸಲ್ಲಿರ್ತೀನಿ, ಮೆಡ್ರಾಸಲ್ಲೋ, ಮುಂಬೈಯಲ್ಲೋ, ಇಲ್ಲೋ ಧರ್ಮಸ್ಥಳದಲ್ಲೋ, ತಿರುಪತಿಯಲ್ಲೋ, ಯಾವುದೋ ಒಂದು ಪ್ರದೇಶದಲ್ಲಿ ನಾನು ಇರ್ತೀನಿ. ನಾನು ಬೆಂಗಳೂರಲ್ಲಿ ಇರಲ್ಲ. ಆಗಿನ ಒಂದು ಸಂದರ್ಭದಲ್ಲಿ ಈ ಥರ ಒಂದು ಗುರುತರವಾದ ಆರೋಪ ನನ್ನ ಮೇಲೆ ಹೊರಿಸಿದಾಗ ನಾನೇನು ಮಾಡಬೇಕು? ಅದನ್ನು ಪ್ಲೀ ಆಫ್ ಮಾಡಬೇಕು ಅಂದರೆ ಹೈಕೋರ್ಟ್ ಮುಂದೆ ಹೋಗಿ ಅದನ್ನು ನಾನು ಎವಿಡೆನ್ಸ್ ಅಂದರೆ ಸಾಕ್ಷ್ಯಾಧಾರ. ಇವಾಗ ನಾನು ಮುಂಬೈಯಲ್ಲಿ ಇರ್ತೀನಿ. ಮುಂಬೈಗೆ ಹೋಗೋದಕ್ಕೂ ಟ್ರೈನ್ ಟಿಕೆಟ್ ಬುಕ್ಕಿಂಗ್ ಮಾಡಿರ್ತೀವಿ, ಇಲ್ಲ ಫ್ಲೈಟ್ ಬುಕ್ಕಿಂಗ್ ಮಾಡಿರ್ತೀವಿ, ಇವೆಲ್ಲ ಇರುತ್ತೆ. ಒಂದು ವೇಳೆ ಇದು ಕೆಲವೊಂದು ಸಂದರ್ಭಗಳಲ್ಲಿ ಮಿಸ್ಪ್ಲೇಸ್ಮೆಂಟ್ ಆಗುತ್ತೆ. ಕೆಲವರು ಬುಕ್ ಮಾಡ್ತಾರೆ, ಪ್ರಯಾಣ ಮಾಡಲ್ಲ. ಆಗಿನ ಸಂದರ್ಭದಲ್ಲಿ ಅದಕ್ಕೂ ಪೊಲೀಸ್ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗ್ಬಿಡುತ್ತೆ. ಇವರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ, ಪ್ರಯಾಣಿಸಿದ್ರ ಇಲ್ವಾ ಅನ್ನೋದು ಕೂಡ ಅಲ್ಲಿ ಗೊತ್ತಾಗ್ಬಿಡುತ್ತೆ ಇನ್ವೆಸ್ಟಿಗೇಷನ್ನಲ್ಲಿ. ಸೊ ಹಾಗಾಗಿ
ಪ್ಲೀ ಆಫ್ ಅಲಿಬಿ ಅಂದರೆ ಇಷ್ಟೇ, ನಾನು ಆ ಪ್ರಾಂತ್ಯದಲ್ಲಿಲ್ಲ, ಆ ಒಂದು ಘಟನೆ ನಡೆದ ಸಂದರ್ಭದಲ್ಲಿ ನಾನು ಅಲ್ಲಿಲ್ಲ. ಸೊ ಹಾಗಾಗಿ ಈ ಕೇಸ್ಗೂ ನನಗೂ ಸಂಬಂಧ ಇಲ್ಲ ಅಂತ ಈ ಪ್ರಥಮ ವರ್ತಮಾನ ವರದಿ, FIR ಅಂತೀವಿ ಅದನ್ನು ಇಂಗ್ಲೀಷ್ನಲ್ಲಿ. ಪ್ರಥಮ ವರ್ತಮಾನ ವರದಿ ಬಂದಾಗ ನಾವು ಹೈಕೋರ್ಟ್ ಮುಂದೆ, ಉಚ್ಚ ನ್ಯಾಯಾಲಯದ ಮುಂದೆ ಹೋಗಿ ಕ್ವಾಶಿಂಗ್ ಅಂತೀವಿ. ಏನು ಇದು, ಈ ಕೇಸು ನನಗೆ ಗುರುತರವಾದ ಆರೋಪ ಹೊರಿಸಿದಾರಲ್ಲ ಅದು ತಪ್ಪು ಅಂದ್ಬಿಟ್ಟು ನಾವು ಹೈಕೋರ್ಟ್ ಮುಂದೆ ಹೋಗಿ ನಿವೇದನೆ ಮಾಡ್ತೀವಿ. ಏನಂತ? ಪ್ಲೀ ಆಫ್ ಅಲಿಬಿ. ಅದನ್ನ ಹೈಕೋರ್ಟ್ ಗಮನಿಸಿ ಅದನ್ನ ಆ ಒಂದು FIRನ ಪ್ರಥಮ ವರ್ತಮಾನ ವರದಿಯನ್ನೇ ಕ್ವಾಶ್ ಮಾಡುತ್ತೆ. ಕ್ವಾಶ್ ಮಾಡಿದಾಗ ಅವಾಗ ಕೇಸು ಕಂಪ್ಲೀಟ್ ಕ್ಲೋಸ್ ಆಗುತ್ತೆ. ಸೊ ಹಾಗಾಗಿ ಈ ಪ್ಲೀ ಆಫ್ ಅಲಿಬಿ ಅನ್ನೋದು ಇದೆ. ನಾನು ಯಾರೇ ಆಗಿರಲಿ, ಕೇಸು ನನ್ನ ಮೇಲೆ ಒಂದು ಆರೋಪ ಹೊರಿಸಿದಾಗ ನಾನು ಆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಯಾವುದೇ ಇರಲಿ, ಆ ಪರ್ಟಿಕ್ಯುಲರ್ ಪ್ಲೇಸು, ಆ ಪರ್ಟಿಕ್ಯುಲರ್ ಜಾಗದಲ್ಲಿ ನಾನು ಆ ಸಂದರ್ಭದಲ್ಲಿ ಅಲ್ಲಿ ಇರಲಿಲ್ಲ, ಬೇರೆ ಎಲ್ಲೊಂದು ಕಡೆ ಇದಿರ್ತೀನಿ. ಒಂದು ವೇಳೆ ನಾನು ಅಡ್ಮಿಟ್ ಆಗಿರ್ತೀನಿ ಹಾಸ್ಪಿಟ್ಲಲ್ಲಿ. ಅಡ್ಮಿಟಲ್ಲಿ ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ, ಎಲ್ಲ ಪ್ರತಿಯೊಂದು ಎವಿಡೆನ್ಸು ನಿಮ್ಗೆ ಸಿಕ್ಕೇ ಸಿಗುತ್ತೆ. ಅಡ್ಮಿಟ್ ಆದಾಗ ಆ ಹಾಸ್ಪಿಟ್ಲಲ್ಲಿರೋ ವ್ಯಕ್ತಿ ಹೆಂಗೆ ಬಂದು ಇವನ್ನ ಅಟ್ಯಾಕ್ ಮಾಡ್ತಾನೆ, ಬಡಿತಾನೆ, ಯಾವುದೇ ಇರಲಿ ಕೇಸ್. ಹಾಗಾಗಿ ಈ ಪ್ಲೀ ಆಫ್ ಅಲಿಬಿ ಇದು ನಾನು ಆ ಘಟನೆ ಒಂದು ನಡೆದ ಸಂದರ್ಭದಲ್ಲಿ ನಾನು ಅಲ್ಲಿ ಇರಲಿಲ್ಲ, ಇಷ್ಟೇ. ಅದನ್ನು ನಾವು ಘನ ಉಚ್ಚ ನ್ಯಾಯಾಲಯದ ಮುಂದೆ ನಾವು ಇಟ್ಟಾಗ ಅದು ಕೇಸು ಕ್ಲೋಸ್ ಆಗುತ್ತೆ. ಒಂದು ವೇಳೆ ನಾವು ಆ ಥರ ಪ್ರಥಮ ವರ್ತಮಾನ ವರದಿಯಲ್ಲಿ ನಾವು ಆ ಥರ ಮಾಡಲಿಲ್ಲ ಅಂದಾಗ ಚಾರ್ಜ್ ಶೀಟ್ ಹಾಕ್ತಾರೆ, ಎವಿಡೆನ್ಸ್ ಆಗುತ್ತೆ. ಎವಿಡೆನ್ಸಲ್ಲಿ ಕೂಡ ನಾವು ಪ್ರೂವ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಲೋಯರ್ ಕೋರ್ಟ್ಗಳಲ್ಲೇ ನಾವು ಪ್ರೂವ್ ಮಾಡ್ಬೋದು, ಅದು ಏನು ತೊಂದರೆ ಇಲ್ಲ. ಆ ಥರ ಒಂದು ಪ್ಲೀ ಆಫ್ ಅಲಿಬಿನ ನಾವು ಕೆಲವು ಕೇಸುಗಳಲ್ಲಿ ನಾವು ಬಟ್ ಏನಂತಪ್ಪ ಅಂದರೆ, ಪ್ಲೀ ಆಫ್ ಅಲಿಬಿಗೆ ಬಲವಾದ ಸಾಕ್ಷ್ಯಾಧಾರಗಳು ಇಂಪಾರ್ಟೆಂಟ್. ಆ ಸಾಕ್ಷ್ಯಾಧಾರಗಳು ಏನಪ್ಪ ಅಂತಂದರೆ, ಇದೆ, ನಾನು ಹೇಳಿಲ್ವಾ, ನಾವೆಲ್ಲೋ ಪ್ರಯಾಣ ಮಾಡಿರ್ತೀವಿ, ಅದೊಂದು ರಿಸರ್ವೇಷನ್ನು, ಟಿಕೆಟ್ಸು, ಅಲ್ಲಿ ಆ ಒಂದು ಸಂದರ್ಭದಲ್ಲಿ ಅಲ್ಲಿದ್ದಾಗ ಏನಾದರೂ ಒಂದು ಕ್ರಿಯೇಟಿವಿಟಿ ಇರುತ್ತಲ್ವ, ಅದನ್ನು ಒಂದು ಸಾಕ್ಷ್ಯಾಧಾರಗಳ ಥರ ನಿಮಗೆ ಸಿಕ್ಕೇ ಸಿಗುತ್ತೆ. ಸೊ ಹಾಗಾಗಿ ನೀವು ಇವಾಗ ಪ್ರೆಸೆಂಟ್ ಇದರಲ್ಲಿ ನಮ್ಗೆ ಗೊತ್ತಾಗುತ್ತೆ, ಮೊಬೈಲು, ಲೊಕೇಶನ್ಸು, ಅದು ಎಲ್ಲ. ಸೊ ಹಾಗಾಗಿ ಆ ಒಂದು ಪರ್ಟಿಕ್ಯುಲರ್ ಸನ್ನಿವೇಶದಲ್ಲಿ, ಸಂದರ್ಭದಲ್ಲಿ ನಾನು ಬೆಂಗಳೂರಲ್ಲೇ ಇಲ್ಲ ಅನ್ನೋದಕ್ಕೆ ಈ ಒಂದು ಯಾವುದೇ ಒಂದು ಕೇಸಲ್ಲಿ ನಾವು ಪ್ರೂವ್ ಮಾಡಬಹುದು. ಇದು ಪ್ಲೀ ಆಫ್ ಅಲಿಬಿ ಅಂತೀವಿ. ಸೊ ಹೀಗಾಗಿ ಈ ಪ್ಲೀ ಆಫ್ ಅಲಿಬಿನ ಇದ್ರ ಬಗ್ಗೆ ಮಾತಾಡಬೇಕಂದ್ರೆ ಸುಮಾರು ಗಂಟೆಗಳಾಗುತ್ತೆ. ಇದು ಮಾಡಿದೆ ನಾನು. ಏನಪ್ಪ ಅಂದರೆ ನಿಮಗೆ ಸ್ವೀಟ್ ಆ್ಯಂಡ್ ಸಾಫ್ಟ್ ಆಗಿ ನಿಮ್ಮ ಮುಂದೆ ಇಷ್ಟು ಮಾತ್ರ ಹೇಳಬಲ್ಲೆ. ಸೊ ಹಾಗಾಗಿ ನೀವೆಲ್ಲ ಇದು ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನೇ ಅನುಮಾನ ಇದ್ದರೂ ಲೀಗಲ್ ಟರ್ಮಿನಾಲಜಿ ಬಗ್ಗೆ, ಇದ್ರ ಬಗ್ಗೆ ಏನೇ ಅಡ್ವೈಸ್ಗಳು ಬೇಕು ಅಂದರೆ ನನ್ನ ನಂಬರ್ನ ಕೊಟ್ಟಿರ್ತೀನಿ, ಅದನ್ನು ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ಗೆ ಹಾಕಿ. ನನ್ನ ತಕ್ಕ ಮಟ್ಟಿಗೆ, ನನಗೆ ಗೊತ್ತಿರೋ ಮಟ್ಟಕ್ಕೆ ನಾನು ನಿಮಗೆ ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ. ಈಗ ಇವತ್ತಿನ ವಿಷಯನ ಪ್ಲೀ ಆಫ್ ಅಲಿಬಿನ ಮುಗಿಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನ ನಿಮ್ಮ ಕುಲ್ಲಂಕುಷವಾಗಿ ನಿಮ್ಮ ಮುಂದೆ ಇಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಭಾರತ್, ಜೈ ಕರ್ನಾಟಕ. Subscribe more information.